ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಶತ್ರು, ನಿಮ್ಮ ವಿರುದ್ಧವಾಗಿರುವಂತಹ ವ್ಯಕ್ತಿಗಳು ಏನಾದರೂ ನೆಗೆಟಿವಿಟಿ ಮಾಡ್ತಾ ಇದ್ದರೆ ಅವರ ನೆಗೆಟಿವಿಟಿ ನಿಮ್ಮ ಜೀವನಕ್ಕೆ ಏನಾದರೂ ಪರಿಣಾಮ ಬೀಳ್ತಾ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅವರೇನೋ ಜಲಸಿ ಪಡೋದು ಅಥವಾ ಅವರೇನೋ ಎಫೆಕ್ಟ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರೆ ಅದು ನಿಮ್ಮ ಜೀವನಕ್ಕೆ ಏನಾದರೂ ಪರಿಣಾಮ ಬೀಳುತ್ತಾ, ನಿಮ್ಮ ಫ್ಯೂಚರ್ಗೆ ಏನಾದ್ರು ಎಫೆಕ್ಟ್ ಆಗ್ತಾ ಇದೆಯಾ ಅಥವಾ ಈಗಿನ ಏನಿದೆ ಜೀವನಕ್ಕೆ ಏನಾದರೂ ಪರಿಣಾಮಗಳು ಬೀಳ್ತಾ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಬೀಳ್ತಾ ಇದೆಯಾ ಅಥವಾ ಬೀಳುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಶತ್ರುಗಳ ಹೆಸರು ಗೊತ್ತಿದ್ರೆ ಆ ಹೆಸರುಗಳನ್ನು 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಥವಾ ಗೊತ್ತಿಲ್ಲ ಮ್ಯಾಮ್, ನನಗೆ ಹಿತಶತ್ರುಗಳು ಜಾಸ್ತಿ ತುಂಬಾ ಚೆನ್ನಾಗಿರ್ತಾರೆ, ಬಟ್ ಯಾರು ಶತ್ರುಗಳು ಅಂತ ಕಂಡುಹಿಡಿಯೋದಕ್ಕೆ ಆಗ್ತಾ ಇಲ್ಲ ಅನ್ನೋದಾದರೆ ನೀವು ನಂಬುವಂತಹ ಯಾವುದೇ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಶತ್ರುಗಳ ಏನಿದೆ ಒಳ ಸಂಚಾಗಿರ್ಬೋದು ಅಥವಾ ಅವರ ನೆಗೆಟಿವಿಟಿ ಏನೇ ಇದ್ರೂ ಕೂಡ ಅದು ನಿಮ್ಮ ಜೀವನಕ್ಕೆ ಏನಾದರೂ ಪರಿಣಾಮ ಬೀಳ್ತಾ ಇದೆಯಾ, ಈಗಲೂ ಕೂಡ ಅಥವಾ ಮುಂದೇನೂ ಕೂಡ ಅಥವಾ ಹಿಂದೆ ಏನಾದರೂ ಈ ಥರ ಪರಿಣಾಮ ಆಗಿತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋಂಥ ನಂಬರ್ಗೆ ಮುಂಚಿತವಾಗಿ ಏನು ಇದೆ ವಾಟ್ಸಪ್ ಮುಖಾಂತರ ಆಗಿರ್ಬೋದು ಅಥವಾ ಫೋನ್ ಕಾಲ್ಸ್ಗಳ ಮುಖಾಂತರ ಆಗಿರ್ಬೋದು ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಹಾಗೆ ಯಾರಿಗೆಲ್ಲ ಕ್ರಿಸ್ಟಲ್ಸ್ಗಳು ಬೇಕು, ನಿಮ್ಮ ಸಮಸ್ಯೆಗಳು ಏನೇನಿರುತ್ತಲ್ವಾ ಆ ಥರ ಸಮಸ್ಯೆಗೆ ಆಗಿರ್ಬೋದು ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಮುಖಾಂತರವಾಗಿ ಒಂದ್ಸಲ ಚೆಕ್ ಮಾಡಿಸಿ ನೀವು ಕ್ರಿಸ್ಟಲ್ಸ್ಗಳ ಸಜೆಷನ್ನ ತಗೊಂಡು ನೀವೇನಿದೆಯಲ್ಲ ನಿಮಗೆ ಓನ್ ಕ್ರಿಸ್ಟಲ್ಸ್ಗಳು ಏನೇನು ಬೇಕೋ ಅದನ್ನು ನೀವು ಬೈ ಮಾಡ್ಕೊಳ್ಬೋದು. ಇನ್ ಫ್ಯೂಚರಲ್ಲಿ ನಾನು ಕೂಡ ತೋರಿಸ್ತಾ ಹೋಗ್ತೀನಿ. ಕ್ರಿಸ್ಟಲ್ಸ್ಗಳು ಆಫರ್ ಇದ್ರೂ ಕೂಡ ನಾನು ಖಂಡಿತವಾಗ್ಲೂ ಬಿಡ್ತೀನಿ. ಓಕೆ, ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ನಿಮ್ಮ ಶತ್ರುಗಳು ಅಥವಾ ನಿಮಗೆ ವಿರುದ್ಧವಾಗಿರುವಂತಹ ವ್ಯಕ್ತಿಗಳು ಏನೇ ಸಂಚು ಮಾಡ್ತಾ ಇದ್ರು ಅಥವಾ ಏನೇ ಒಂದು ನೆಗೆಟಿವ್ ಯೋಚನೆಗಳು, ಅವರ ಆಲೋಚನೆ ಆಗಿರಬಹುದು ಅಥವಾ ಒಳಸಂಚಾಗಿರ್ಬೋದು, ಅದು ನಿಮ್ಮ ಲೈಫಿಗೆ ಏನಾದರೂ ಎಫೆಕ್ಟ್ ಕೊಡ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಇಲ್ಲಿ 8 ಆಫ್ ವಾಂಡ್ಸ್ ಬರ್ತಾ ಇದೆ. ಓಕೆ, ನಾನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಇಲ್ಲಿ ಅವರ ಪ್ರಯತ್ನ ಏನು ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಆ್ಯಕ್ಟಿವ್ ಆಗಿ ಕೆಲಸಗಳನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ಲೈಫಿಗೆ ನೋಡಿ ಇದು ಭಗವಂತ ಕೊಟ್ಟಿರೋದು ಅಥವಾ ನಿಮ್ಮ ಆ್ಯಕ್ಷನ್ಸ್ಗಳು ನೀವು ತಗೊಳ್ಳುವಂಥದ್ದು ಅಥವಾ ನಿಮ್ಮ ನಿರ್ಧಾರಗಳೋ ಏನೋ ನಿಮ್ಮ ಲೈಫಲ್ಲಿ ನಿಮ್ಮ ಚಟುವಟಿಕೆ ಏನಿದೆಯಲ್ಲ ಅದು ನಿಮಗೆ ನಿಮ್ಮತ್ತಕ್ಕೆ ಕೆಲಸಗಳು ಅಟ್ರಾಕ್ಟ್ ಆಗುತ್ತೆ ಅಥವಾ ನಿಮ್ಮತ್ತಕ್ಕೆ ಒಳ್ಳೆ ಜೀವನಗಳು ಬರುವಂಥದ್ದು ಅಥವಾ ಆಪರ್ಚುನಿಟೀಸ್ಗಳು ನಿಮ್ಮ ಲೈಫಿಗೆ ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಸೊ ಇಲ್ಲಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ ನಾನು ನಿಮ್ಮ ಶತ್ರುಗಳಾಗಿರ್ಬೋದು ಅಥವಾ ನಿಮ್ಮ ವಿರುದ್ಧವಾಗಿರುವಂತಹ ಜನಗಳು ಏನಿದೆಯಲ್ಲ ನಿಮ್ಮ ಲೈಫಲ್ಲಿ ನೀವು ಏನೇ ಕಾರ್ ತೊಗೊಂಡ್ರ, ಮನೆ ತೊಗೊಂಡ್ರ, ಬಂಗ್ಲೆ ತೊಗೊಂಡ್ರ, ಒಡವೆ ತೊಗೊಂಡ್ರ, ಇನ್ನೊಂದು ಮತ್ತೊಂದು ಏನೆಲ್ಲ ನಿಮಗೆ ಬಂದಿರಬಹುದು ಅದು ನಿಮ್ಮ ಎಫರ್ಟಿಗೆ ಹಾಗೆ ನಿಮ್ಮ ಯೋಗದಲ್ಲಿ ಒಂದಷ್ಟು ಇದೆಯಪ್ಪ, ನಿಮ್ಮ ಒಳ್ಳೆ ಮನಸ್ಸೆ ಅಂತಲೇ ಇರಬಹುದು. ಸೊ ಯೂನಿವರ್ಸಿಂದನೂ ಅದೇ ಇದಿರುತ್ತೆ. ಭಾಳ ಬೇಗವಾಗಿ ಬರುವಂಥದ್ದಾಗಿರ್ಬೋದು ಅಥವಾ ಭಾಳ ಬೇಗ ಅಟ್ರಾಕ್ಟ್ ಆಗುವಂಥದ್ದು ನಿಮ್ಮ ಎನರ್ಜಿ ಆಗಿದೆ ಅಂತ ಹೇಳಿ ತೋರಿಸುತ್ತೆ. ನಿಮ್ಮ ಕೆಲಸದ ಮೇಲೂ ಕೂಡ ಇಂಥ ವ್ಯಕ್ತಿಗಳಿಗೆ ಕಣ್ಣು, ಅಂದರೆ ಏನಾದ್ರು ಒಂದು ಕೆಲಸ ಮಾಡಬೇಕು ಅನ್ನೋದಾದರೆ ಪಟ ಅಂತ ಕೆಲಸ ಮಾಡೋದು ಅಥವಾ ಪೂಜೆಗಳನ್ನು ಮಾಡುವಂಥದ್ದು ಅಥವಾ ಧ್ಯಾನನೋ ಅಥವಾ ಇನ್ನೊಂದೋ ಏನೋ ಒಂದು ಇರುತ್ತೆ. ನಿಮ್ಮ ಕೆಲಸದಲ್ಲಿ ಶ್ರದ್ಧಾ ಭಕ್ತಿ ಎಲ್ಲನೂ ಕೂಡ ಇಟ್ಕೊಂಡು ನೀವು ಮುಂದೆ ಸಾಗ್ತಾ ಹೋಗ್ತೀರಿ. ಸೊ ಇದ್ರ ಮೇಲೆ ನಿಮ್ಮ ಏನಿದೆ ವಿರುದ್ಧವಾಗಿರುವಂತಹ ಜನಗಳು ಏನಿದ್ದಾರಲ್ಲ ಅವರ ಕಣ್ಣು ನಿಮ್ಮ ಮೇಲೆ ಅಂತ ಹೇಳಿ ಇಲ್ಲಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ ಅವ್ರ ಲೈಫ್ ಬಗ್ಗೆನೇ ನೋಡ್ಕೊಳ್ಳೋದಕ್ಕೆ ಆಗ್ತಾನೆ ಇಲ್ಲ. ಅವ್ರ ಲೈಫನ್ನ ಯಾವ ರೀತಿ ತಗೊಂಡು ಹೋಗ್ಬೇಕು ಅಥವಾ ನನ್ನ ಲೈಫನ್ನ ಯಾವ ರೀತಿ ನಿಮ್ಮ ರೀತಿ ಇರೋದಕ್ಕೋ ಅಥವಾ ಅವ್ರ ಜೀವನದಲ್ಲೂ ಹಂಗಾಗ್ತಾ ಇದೆ, ನಾನು ಒಂದು ಹೆಜ್ಜೆ ಜಾಸ್ತಿ ಇರಬೇಕು ಅನ್ನುವಂತಹ ಯೋಚನೆಗಳನ್ನೇ ಬಿಟ್ಟಿದ್ದಾರೆ. ಇಲ್ಲೇನೋ ನೀವು ಹೋಗ್ತಾ ಇರುವಂತಹ ಹಾದಿಗೆ ನೀವು ಹೋಗ್ತಾ ಇರುವಂಥ ಹಾದಿಗೆ ಇಲ್ಲಿ ಬೆಕ್ಕು ಇದೆ ನೋಡ್ತಾ ಇದೆ. ಸೊ ನೀವು ಹೋಗ್ತಾ ಇರುವಂಥ ಹಾದಿಯ ಮೇಲೆ ಇವರಿಗೆ ಕಣ್ಣು, ಅಂದರೆ ನಿಮ್ಮ ಮುನ್ನಡೆ ಏನಿದೆ, ನಿಮ್ಮ ಲೈಫಲ್ಲಿ ಏನು ನಡೀತಾ ಇರುತ್ತೆ, ಇಂಥ ವಿಚಾರಗಳಲ್ಲಿ ಈ ವ್ಯಕ್ತಿಗಳಿಗೆ ಕಣ್ಣು ಜಾಸ್ತಿ ಅನ್ನೋದು ನಾವಿಲ್ಲಿ ನೋಡ್ಬೋದು. ಫುಲ್ ಕಾರ್ಡ್ ಆಗಿರೋದ್ರಿಂದ ಇಂಥ ವ್ಯಕ್ತಿಗಳು ನೀವು ಲೈಫ್ ಲೀಡ್ ಮಾಡ್ತಾ ಇದ್ದೀರಲ್ಲ
ಅಂಥ ವಿಚಾರದಲ್ಲಿ ಆ ಲೈಫ್ ಲೀಡ್ ಮಾಡ್ತಾ ಇರುವಂತಹ ವಿಚಾರನ ಬಹಳಷ್ಟು ಕುಗ್ಗಿ ಕೊರಗಿ ಅಥವಾ ಏನೋ ಅವರ ಪರ್ಸ್ನಲ್ ವಿಚಾರನ ತಲೆ ಕೆಡಿಸ್ಕೊಳ್ದೆ ನಿಮ್ಮ ವಿಚಾರವಾಗಿ ತುಂಬಾ ಏನೋ ಆಬ್ಸೆಷನ್ ತರೋ ಅಂಥದ್ದು ಅಥವಾ ಅದ್ರ ಬಗ್ಗೆನೇ ತುಂಬ ತಲೆಹರಟೆಗಳು ತಲೆ ಕೆಡಿಸ್ಕೊಳ್ಳುವಂಥದ್ದು ಜಾಸ್ತಿ ಆಗಿದೆ ಅಂತ ಹೇಳಿ. ಸೊ ಇಲ್ಲಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ ಯೂನಿವರ್ಸು ಕೂಡ ಅದೇ ಹೇಳುತ್ತೆ, ಇಲ್ಲಿ ಒಂಥರ ಈ ಫೂಲ್ ರೀತಿ ಯೋಚನೆ ಮಾಡೋದು ಅಥವಾ ಅವ್ರು ಆಡೋವಂತಹ ಮಾತುಗಳಿಂದ ಏನೋ ನೀವು ಡಿಸ್ಟರ್ಬ್ ಆಗೋಗ್ಬಿಡ್ತೀರಿ ಅಥವಾ ಡಿಸ್ಟ್ರಾಕ್ಟ್ ಆಗಿಬಿಡ್ತೀರಿ ಅನ್ನೋವಂಥದ್ದು ಅವರ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಅದು ಅವ್ರ ಮೂರ್ಖತನನೇ ಅಂತ ಹೇಳ್ಬೋದು. ಇಲ್ಲಿ ಸೆಂಟರ್ಡ್ ಎನರ್ಜಿ ಬಂದು 2 ಆಫ್ ಕಪ್ಸ್ ಬಂದಿದೆ. ಇಲ್ಲಿ ಸೆಂಟರ್ಡ್ ಎನರ್ಜಿ ಬಂದು 2 ಆಫ್ ಕಪ್ಸ್ ಬಂದಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ, ನೀವು ಈ ವ್ಯಕ್ತಿಯನ್ನು ಬಿಟ್ಟು ದೂರ ಇದ್ರೂ ಕೂಡ ಈ ವ್ಯಕ್ತಿ ನಿಮ್ಮನ್ನು ಅಟ್ರಾಕ್ಟ್ ಆಗೋ ರೀತಿಯಲ್ಲಿ ಇರೋದು ಅಥವಾ ನಿಮ್ಮ ಲೈಫಲ್ಲಿ ಏನೋ ಒಳ್ಳೆಯದನ್ನ ಮಾತನಾಡುವಂತಹ ರೀತಿಯಲ್ಲಿ ನಿಮ್ಮನ್ನು ತಗೊಂಡು ಹೋಗುವಂಥದ್ದು ಅಥವಾ ಈ ವ್ಯಕ್ತಿ ಒಂದಷ್ಟು ಇಲ್ಲಿ ಕಪ್ಸ್ ಬಂದಿರೋದ್ರಿಂದ ಅಂದರೆ 2 ಆಫ್ ಚಾರ್ಲ್ಸ್ ಬಂದಿರೋದ್ರಿಂದ ಏನೋ ನಿಮ್ಮ ಹಾಗು ಹೋಗುಗಳನ್ನ ನಿಮ್ಮ ಎದುರುಗಡೆ ಇದ್ದಾಗ ಅಥವಾ ನಿಮ್ಗೇನೋ ಏನೋ ಒಂದು ಅನಾಹುತನೋ ಅಥವಾ ನಿಮ್ಗೇನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತಂದಾಗ ಒಳ್ಳೆ ರೀತಿ ಮಾತನಾಡುವಂತಹ ಒಂದಷ್ಟು ಎಫೆಕ್ಟ್ಸ್ಗಳನ್ನ ತೋರಿಸ್ತಾರೆ ಇವರು. ಬಟ್ ಆದರೆ ಇಲ್ಲಿ ಫೂಲ್ ಕಾರ್ಡ್ ಸೆಕೆಂಡ್ ಕಾರ್ಡಲ್ಲಿ ಬಂದಿರೋದ್ರಿಂದ, ಮೇಜರ್ ಫೂಲ್ ಕಾರ್ಡ್ ಬಂದಿರೋದ್ರಿಂದ ಅವರೊಂಥರ ಮೂರ್ಖರು ಅಂತಲೇ ಬಿಟ್ಟಾಕೋದು ಉತ್ತಮ ಅಂತಲೇ ಹೇಳ್ಬೋದು. ಇಲ್ಲಿ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಕೆಲವೊಂದ್ಸಲ ಇಂಥ ವಿಚಾರಗಳಲ್ಲಿ ನೀವು ಮಂಕ್ ಹಾಕ್ತೀರಿ, ಬಟ್ ಆದರೆ ಮುಂದೆ ಹೋಗುವಂತಹ ಹಾದಿನ ದಯವಿಟ್ಟು ಬಿಡೋದಕ್ಕೆ ಹೋಗಬೇಡಿ. ಇಂಥ ವ್ಯಕ್ತಿಗಳನ್ನು ನಮ್ಮ ಲೈಫಲ್ಲಿ ಫಸ್ಟ್ ಆಫ್ ಆಲ್ ಎಂಟರ್ಟೈನ್ ಮಾಡೋದೇ ದೊಡ್ಡ ವಿಷಯ. ಅಥವಾ ಇಂಥ ವ್ಯಕ್ತಿಯನ್ನು ನಮ್ಮ ಲೈಫಲ್ಲಿ ಅವ್ರಿಗೊಂದು ಸ್ಥಾನ ಕೊಡೋದು ಅಥವಾ ಅವ್ರ ಮಾತಿಗೊಂದು ತೂಕ ಹಾಕೋದೇ ಒಂದು ತಪ್ಪು ಅಂತಲೇ ನಾನು ಹೇಳ್ಬೋದು. ಇಲ್ಲಿ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ನೋಡಿ, ನಿಮಗೆ ನಿಮ್ಮ ಲೈಫಲ್ಲಿ ಅದ್ಭುತವಾದಂತಹ ಬೆಳಕು ನಿಮ್ಮ ಜೀವನದಲ್ಲಿ ಇದೆ. ಬಟ್ ಕೆಲವೊಂದು ಸಲ ಇಂಥ ವ್ಯಕ್ತಿಗಳನ್ನ ಮಾತನಾಡುವಂಥದ್ದು ಅಥವಾ ಕೆಲವೊಂದು ಸಲ ಇಂಥ ವ್ಯಕ್ತಿಗಳನ್ನು ಎಂಟರ್ಟೈನ್ ಮಾಡೋದ್ರಿಂದ ನಿಮ್ಮ ಕೆಲಸಗಳು ಅಥವಾ ನಿಮ್ಮ ಮುಂದೆ ಹೋಗೋ ಅಂತಹ ಏನಿದೆಯಲ್ಲ ಹೆಜ್ಜೆ ಹಾದಿ ಏನಿದೆಯಲ್ಲ ಅದೊಂದು ರೀತಿ ಮೊಬ್ಬಿನ ರೀತಿ ಕಾಣಿಸುವಂಥದ್ದಾಗಿರ್ಬೋದು. ಅಥವಾ ಇಂಥ ವ್ಯಕ್ತಿಗಳ ಕಣ್ಣಿಂದ ಅಥವಾ ಇಂಥ ವ್ಯಕ್ತಿಗಳ ಮಾತಿನಿಂದ ನಾನು ಏನು ಮಾಡಬೇಕಾಗಿತ್ತು ಅನ್ನುವಂತಹ ಯೋಚನೆಗಳು ಮರೆಯುವಂತಹ ಸಾಧ್ಯತೆ ಇದೆ. ಸೊ ಅದಕ್ಕೆ ನಾನು ಹೇಳಿದ್ದು, ಇಂಥ ವ್ಯಕ್ತಿಗಳಿಗೆ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಹೋಗ್ಬೇಡಿ, ದೂರ ಇಟ್ಬಿಡಿ ನಿಮ್ಮ ಲೈಫಿಂದ ಅಂತ ಹೇಳಿ. ಸೊ ನಿಮ್ಮಲ್ಲಿ ಏನೋ ಒಂದಷ್ಟು ನಿಮ್ಮ ಹಿರಿಯರೋ ಅಥವಾ ನಿಮ್ಮ ಪೂರ್ವಜರೋ ಅವರೆಲ್ಲ ಒಂದಷ್ಟು ಆಶೀರ್ವಾದ ಮಾಡಿರುವಂಥದ್ದು ಅಥವಾ ನಿಮ್ಮ ತಾತ ಅಜ್ಜ ಇಂಥವರೆಲ್ಲ ಒಂದಷ್ಟು ಆಶೀರ್ವಾದ ಮಾಡಿರುವಂತಹ ಕರ್ಮ ನಿಮ್ಮಲ್ಲಿದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನೋಡಿ, ಇಂಥ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಏನೇ ಇರ್ಬೋದು. ಇಂಥ ವ್ಯಕ್ತಿಗಳು ಎಲ್ಲರ ಲೈಫಲ್ಲೂ ಕೂಡ ಈ ಟಾಂಟ್ ಕೊಟ್ಕೊಂಡು ಮಾತಾಡೋದಿರುತ್ತೆ. ಬಟ್ ಕೆಲವ್ರ ಲೈಫಲ್ಲಿ ಮೇಜರ್ ಆಗಿರ್ತಾರೆ ಶತ್ರುಗಳು. ನೋಡೋಣ ಸೆಕೆಂಡ್ ಕಾರ್ಡ್ ಥರ್ಡ್ ಕಾರ್ಡ್ ಎಲ್ಲ ಯಾವ ರೀತಿ ಬಂದಿದೆ ಅಂತ ಹೇಳಿ ನಾನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಇಂಥ ವ್ಯಕ್ತಿಗಳು ಎಲ್ಲ ಏನಿದಾರಲ್ವ, ಏನೇ ಮಾಡಿದ್ರೂ ಕೂಡ ನಿಮ್ಮ ಯೋಗನ ಕದಿಯೋದಕ್ಕಾಗಲಿ ಕಳಿಯೋದಕ್ಕಾಗಲಿ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಅದ್ಭುತವಾದಂತಹ ದಿನಗಳಾಗಿರ್ಬೋದು, ನಿಮ್ಮ ಲೈಫಲ್ಲಿ ಅದ್ಭುತವಾದಂತಹ ಫ್ರೂಟ್ಫುಲ್ ಡೇಸ್ಗಳನ್ನ ನೀವು ನೋಡ್ತೀರಿ. ಅಂದರೆ ಫಲಭರಿತ ದಿನಗಳನ್ನು, ಫಲಭರಿತ ವ್ಯವಹಾರಗಳನ್ನು, ಫಲಭರಿತ ಮನೆಯಲ್ಲಿ ಸಮಾಧಾನ ಇರುವಂತಹ ವಾತಾವರಣನ ಯಾರೂ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ನಾನೇನು ಹೇಳ್ತೀನಿ, ನಿಮ್ಮ ಲೈಫಲ್ಲಿ ಎಲ್ಲ ವೇಗವಾಗಿ ಹೋಗುವಂಥದ್ದು ಅಥವಾ ಅವಕಾಶಗಳು ಬೇಗ ಬರುವಂಥದ್ದು ಯಾಕೆ ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ನಿಮ್ಮ ಲೈಫ್ ಬಗ್ಗೆ ಮಾತ್ರ ಈ ಕಾರ್ಡ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನೀವು ನಿಮ್ಮ ಲೈಫ್ ಬಗ್ಗೆ ಮಾತ್ರ ಯೋಚನೆ ಮಾಡೋರು. ಅದಕ್ಕೆ ನಮ್ಮ ಕೆಲಸಗಳು ಭಾಳ ಬೇಗ ಆಗತ್ತೆ ಅಂತ ಹೇಳಿ ನಾನು ಎಲ್ರಿಗೂ ಅದನ್ನೇ ಹೇಳ್ತೀನಿ. ಈ ಕಾರ್ಡ್ ಚೂಸ್ ಮಾಡಿದಿರೋ ಮಾಡಿಲ್ವೋ, ಸುಮ್ಮನೆ ವಿಡಿಯೋ ಹಾಕೊಂಡು ಕೂತಿದ್ದೀರೋ ಏನೋ ನನಗೆ ಗೊತ್ತಿಲ್ಲ, ಬಟ್ ನಾನು ಈ ಕಾರ್ಡ್ನ ಯಾರು ನೋಡ್ತಿದ್ದೀರಿ ಫಸ್ಟ್ ಕಾರ್ಡ್, ದಯವಿಟ್ಟು ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ನೀವು ಏನಿದೆಯಲ್ಲ, ನಿಮ್ಮ ಜರ್ನಿ ಏನಿದೆ, ನಿಮ್ಮ ಲೈಫ್ ಜರ್ನಿಯಲ್ಲಿ ಬೇರೆಯವ್ರ ಬಗ್ಗೆ ದಯವಿಟ್ಟು ನೋಡೋದಕ್ಕೆ ಹೋಗ್ಬಿಡಿ. ನೀವು ಈಗ ಹೇಗೆ ನಿಮ್ಮ ಫ್ಯೂಚರ್ ಬಗ್ಗೆ ಒಂದಷ್ಟು ಕನಸುಗಳನ್ನು ಕಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀರಿ, ಇದಕ್ಕೆ ಯೂನಿವರ್ಸ್ ಸಪೋರ್ಟ್ ಕೂಡ ಇದೆ. ಬೇಗ ಬೇಗ ಆಗುವಂತಹ ಟೈಮ್ ಕೂಡ, ಯೋಗ ಕೂಡ ಚೆನ್ನಾಗೇ ಇದೆ ಅಂತ ಹೇಳ್ಬೋದು. ಸೊ ಯಾರು ಏನು ಮಾಡೋದಕ್ಕಾಗೋದಿಲ್ಲ, ಆರಾಮಾಗಿ ಇರಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಮೊದಲನೆಯ ಕಾರ್ಡ್. ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ. ನಿಮ್ಮ ಶತ್ರುಗಳಿಂದ ನಿಮ್ಮಲ್ಲಿ ಏನಾದರೂ ಅವರ ನೆಗೆಟಿವಿಟಿ ನಿಮ್ಮ ಜೀವನದ ಮೇಲೆ ಏನಾದರೂ ಪರಿಣಾಮ ಬೀಳ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ.
ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ರೀಡಿಂಗ್ ನೋಡೋಣ. ಓಕೆ, ಇಲ್ಲಿ ಇಂಥ ವ್ಯಕ್ತಿಗಳು ನಿಮ್ಮ ಮನಸ್ಸುಗಳನ್ನು ಕೆಡಿಸುವಂಥದ್ದು ಜಾಸ್ತಿ ಅಂತ ಹೇಳಿ ತೋರಿಸುತ್ತೆ. ಅವರು ಆಡುವಂತಹ ರೀತಿ ಇರ್ಬೋದು ಅಥವಾ ಅವರು ಮಾಡ್ತಾ ಇರುವಂತಹ ರೀತಿ ಏನಿದೆಯಲ್ಲ, ಇದರಿಂದ ನಿಮ್ಮ ಮನಸ್ಸನ್ನು ಬಹಳಷ್ಟು ನೋವು ತಗೊಳ್ಳೋದು, ನಿಮ್ಮ ಎನರ್ಜಿಯನ್ನು ಡ್ರೈನ್ ಮಾಡ್ಕೊಳ್ತಾ ಇದ್ದೀರಿ ಅಂತ ಮೇಜರಾಗಿ ನಾನು ನೋಡ್ತಾ ಇದ್ದೀನಿ. ಇಂಥ ವ್ಯಕ್ತಿಗಳು ಮಾಡಿರುವಂತಹ ವಿಚಾರಗಳನ್ನು ಮೆಲುಕು ಹಾಕೋದು ಅಥವಾ ಈ ವ್ಯಕ್ತಿಗಳು ಮಾಡ್ತಾ ಇರೋದನ್ನು ಅದು ನಿಮಗೆ ತಡೆಯೋದಕ್ಕಾಗದೆ ಎಕ್ಸ್ಪ್ರೆಸ್ ಮಾಡುವಂಥದ್ದು, ಪದೇ ಪದೇ ಆ ವಿಚಾರಗಳನ್ನು ಆ ಶತ್ರುಗಳು ಮಾಡ್ತಾ ಇರುವಂಥದ್ದು ಅಥವಾ ನಿಮಗೆ ವಿರುದ್ಧವಾಗಿರುವಂತಹ ಜನಗಳಿಂದ ನಿಮ್ಮ ಮನಸ್ಸು ತುಂಬಾ ವೀಕ್ ಆಗ್ತಾ ಇದೆ. ಹಾಗೆ ನಿಮ್ಮ ಎನರ್ಜಿ ಕೂಡ ಇಂಥ ವ್ಯಕ್ತಿಗಳು ಡ್ರೈನ್ ಮಾಡ್ತಾ ಇದ್ದಾರೆ. ಇಲ್ಲಿ ಮೂನ್ ಕಾರ್ಡ್ ಬಂತು ಅಂತ ಹೇಳಿದ್ರೆ ನಿಮ್ಮ ಏನಿದೆ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದೀರಿ. ನೀವು ನಿಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇವ್ರು ಮಾಡಿದಂತಹ ವಿಚಾರಗಳನ್ನ ಬಹಳಷ್ಟು ಯೋಚನೆ ಮಾಡುವಂಥದ್ದಾಗಿರ್ಬೋದು, ಟೆನ್ಷನ್ಸ್ ಜಾಸ್ತಿ ಮಾಡ್ಕೊಳ್ತೀರಿ ಅನ್ನೋ ತೋರಿಸ್ತಾ ಇದೆ. ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇಂಥ ವ್ಯಕ್ತಿಗಳ ಜೊತೆಗೆ ದಯವಿಟ್ಟು ಮಾತನಾಡೋದು ಕಮ್ಮಿ ಮಾಡೋದು ಉತ್ತಮ. ಯಾಕೆಂತ ಹೇಳಿದ್ರೆ ಇಲ್ಲಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ಇವರು ಒಂದಷ್ಟು ಏನೋ ರಿಚುವಲ್ಸ್ಗಳನ್ನ ಮಾಡುವಂಥದ್ದು ಹುಣ್ಣಿಮೆ ದಿನ, ಅಥವಾ ಏನೋ ಒಂದು ತಂತ್ರ ಪ್ರಯೋಗಗಳನ್ನು ಮಾಡುವಂಥದ್ದು, ಅಥವಾ ನಿಮ್ಮ ಯೋಚನೆ ಅಥವಾ ನಿಮ್ಮ ಏನಿದೆ ನಿಮ್ಮ ಮುಂದಿನ ನಡೆ ಮೇಲೆ ಇಂಥ ವ್ಯಕ್ತಿಗಳ ಕೆಟ್ಟ ಕಣ್ಗಳಿಂದ ಅಥವಾ ಈ ವ್ಯಕ್ತಿಗಳು ಒಂದಷ್ಟು ಮಾತನಲ್ಲೂ ಕೂಡ ಬಹಳಷ್ಟು ಇರಿತವಾಗಿ ಮಾತನಾಡುವಂಥದ್ದು ಇರುತ್ತೆ. ಸೊ ಅದರಿಂದನೂ ಕೂಡ ನಿಮ್ಮ ಮನಸ್ಸಿಗೆ ತುಂಬಾ ಎಫೆಕ್ಟ್ ಬೀಳುವಂತಹ ಸಾಧ್ಯತೆ, ಎಫೆಕ್ಟ್ ಬಿದ್ದಿರುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಗಳು ಏನಿದಾರಲ್ಲ ಅವರ ಮಾತಿನಂತೆ ನಿಲ್ಲೋದಿಲ್ಲ. ಅಂದರೆ ನಾನು ಯಾಕೆ ನಿಮ್ಮ ಲೈಫಿಗೆ ಬರಲಿ ಅಥವಾ ನಾನು ಯಾಕೆ ನಿಮ್ಮನ್ನು ನೋಡಲಿ, ನಾನು ಯಾಕೆ ಹೀಗಿರಲಿ, ಬಟ್ ಆದರೆ ಹೇಳೋದು ಮಾತ್ರ ಇರೋದು ಮಾತ್ರ ಅವ್ರ ಪಾಡಿಗೆ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ಇರುತ್ತೆ. ಬಟ್ ಆದರೆ ಆ ವ್ಯಕ್ತಿಗಳು ಆ ಹೇಳ್ದಂಥ ರೀತಿಯಲ್ಲಿ ಇರೋದಿಲ್ಲ. ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿದೆ ಅಂದರೆ ಅವರಿಗೆ ಅವ್ರು ಮುಂದೆ ಹೋಗೋದಕ್ಕೆ ಅಥವಾ ಅವ್ರಿಗೇನು ಆಗಬೇಕು, ಆ ಟೈಮ್ಗೆ ಏನು ಬೇಕೋ ಆ ಸಮಯಕ್ಕೆ ತಕ್ಕ ಹಾಗೆ ವರ್ತನೆ ಮಾಡುವಂತಹ ವ್ಯಕ್ತಿಗಳು ಅಂತ ಹೇಳಿ ತೋರಿಸುತ್ತೆ. ಅಗೇನ್ ಇಲ್ಲಿ 2 ಆಫ್ ಸ್ವಾರ್ಡ್ಸ್, ಇಲ್ಲಿ ಮೂನ್ ಕಾರ್ಡ್ ಬಂದಿದೆ, ಅಗೇನ್ ಸೆಂಟರ್ಡ್ ಎನರ್ಜಿ ಬಂದು 2 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ದಯವಿಟ್ಟು ಈ ವ್ಯಕ್ತಿ ಯಾರು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ನಿಮಗೆ ಯಾರು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಥವಾ ನಿಮಗೆ ಯಾರಿಂದ ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ತುಂಬಾ ಚೆನ್ನಾಗಿ ನಿಮಗೆ ಗೊತ್ತಿದೆ. ಆದ್ರೂ ಕೂಡ ಅಂಥ ವ್ಯಕ್ತಿಗಳಿಗೆ ಯಾಕೆ ನೀವು ನಿಮ್ಮ ಲೈಫ್ ಬಗ್ಗೆ ಹೇಳ್ಕೊಳ್ಳೋದು ಅಥವಾ ನಿಮ್ಮ ಲೈಫಲ್ಲಿ ಏನೋ ನಡೀತಾ ಇರುವಂಥದ್ದು ತಿಳಿಸೋವಂಥದ್ದು, ದಯವಿಟ್ಟು ಅದನ್ನು ಹೋಲ್ಡ್ ಮಾಡಬೇಕಾಗತ್ತೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಕೆಲವು ನೆನಪುಗಳು, ಕೆಲವು ಯೋಚನೆಗಳಿಗೆ ಏನಿದೆಯಲ್ಲ ನಿಮ್ಮ ಟೆನ್ಷನ್ಸ್ ಆಗಿರ್ಬೋದು, ಆಂಗ್ಸೈಟಿ ಆಗಿರ್ಬೋದು, ಇಂಥ ವ್ಯಕ್ತಿಗಳು ಮಾಡ್ತಿರುವಂತಹ ವಿಚಾರಗಳು ಪರಿಣಾಮ ಬೀಳ್ತಾ ಇರೋದೇ ನಿಮ್ಮ ಮುಂದಿನ ನಡೆಗೆ. ಫ್ಯೂಚರಲ್ಲಿ ಒಂದು ಸ್ಟೆಪ್ ಮುಂದೆ ಇಡೋದಕ್ಕಾಗ್ತಾ ಇಲ್ಲ. ಇವ್ರು ಕೊಡ್ತಿರುವಂತಹ ಪೆಟ್ಟುಗಳು ನಿಮ್ಮ ಫ್ಯೂಚರಲ್ಲಿ ಹೆಜ್ಜೆನ ಇಡೋದಕ್ಕಾಗ್ತಾ ಇಲ್ಲ. ಇಲ್ಲಿ ನಾನು ಅದ್ಭುತವಾಗಿ ಒಂದು ನಿಮ್ಮ ವಿಚಾರವಾಗಿ ಹೇಳೋದಾದ್ರೆ, ನಿಮ್ಮ ಲೈಫಲ್ಲಿ ಬಹಳಷ್ಟು ಅವಕಾಶಗಳು ಬರಬೇಕು, ಬಹಳಷ್ಟು ಅವಕಾಶಗಳು ಬರುತ್ತೆ. ದಯವಿಟ್ಟು ಇಂಥ ವ್ಯಕ್ತಿಗಳಿಂದ ನೀವು ಪ್ರೊಟೆಕ್ಷನ್ ಆಗಬೇಕಾಗತ್ತೆ. ನಾನು ಬ್ಲ್ಯಾಕ್ ಟರ್ಮಲಿನ ನಿಮಗೆ ತೋರಿಸಿದ್ದೀನಿ, ಬ್ಲ್ಯಾಕ್ ಟರ್ಮಲಿನ್ ಮಿಕ್ಸ್ ಹ್ಯಾಮಟೈಟ್ನ ತೋರಿಸಿದ್ದೀನಿ. ನಿಮ್ಮನ್ನ ದಯವಿಟ್ಟು ಪ್ರೊಟೆಕ್ಷನ್ ಅಲ್ಲಿ ಇಟ್ಕೊಳ್ಳಿ. ನಿಮ್ಮನ್ನ ಪ್ರೊಟೆಕ್ಟಿವ್ ಆಗಿ ನೀವು ನೋಡ್ಕೊಂಡಷ್ಟು ಕೂಡ ನಿಮ್ಮ ಲೈಫಲ್ಲಿ ಅವಕಾಶಗಳು ಎದುರು ಕಾಣುತ್ತೆ. ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನಾನು ಹೇಳ್ದಲ್ಲ, ಇಲ್ಲಿ ಹುಣ್ಣಿಮೆ ದಿನ ರಿಚುವಲ್ಸ್ಗಳನ್ನ ಮಾಡುವಂಥದ್ದು ಅಥವಾ ಏನೋ ತಂತ್ರ ಪ್ರಯೋಗಗಳನ್ನ ಮಾಡುವಂಥದ್ದು, ನಿಮ್ಮ ಮುಂದೆ ಹೆಜ್ಜೆ ಇಡೋದಕ್ಕೆ ಆಗದೆ ಇರುವಂತಹ ರೀತಿಯಲ್ಲಿ ತಡೆಯುವಂಥದ್ದು. ಇದರಿಂದ ಅವ್ರಿಗೆ ಏನಾಗುತ್ತೆ ಲಾಭ ಅನ್ನೋದು ನಾನು ಅದೊಂದು ಕಾರ್ಡ್ನ ನೋಡ್ತೀನಿ. ನಾನು ಇದರಿಂದ ಅವ್ರಿಗೆ ಏನಾಗುತ್ತೆ, ಓಕೆ, ಇಲ್ಲಿ ಅವರು ನಿಮ್ಮ ಮುಂದೆ ಬಹಳಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಬೇಕು ಅಂತ ಹೇಳಿ, ಹಾಗೆ ನಿಮ್ಮನ್ನ ಏನಿದೆಯಲ್ಲ, ನೀವು ಏನೇ ಕ್ವಶನ್ಸ್ ಕೇಳಿದ್ರು ಕೂಡ ಅಥವಾ ನೀವೇನೇ ಮಾಡಿದ್ರು ಕೂಡ ನಿಮ್ಮನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಅವ್ರಿಗಿದೆ, ಅಥವಾ ನಿಮ್ಮ ಮಾತುಗಳನ್ನೇ ಸುಳ್ಳು ಮಾಡಿಸುವಂತಹ ಕೆಪಾಸಿಟಿಗಳಿದೆ. ಇದರಿಂದ ಅವ್ರಿಗೆ ಏನು ಯೂಸು ಅಂತ ಹೇಳಿದ್ರೆ, ಏನೋ ಒಂದು ಅಥಾರಿಟಿ ಅಥವಾ ಏನೋ ಒಂದು ಸ್ಥಾನಕ್ಕೆ ನಾನು ಹೋಗ್ಬಿಡ್ಬೇಕು ಅಥವಾ ಇಂಥವ್ರು ಏಳಿಗೆ ಆದ್ರೆ ನಾನು ಜನದ ಮುಂದೆ ಡಮ್ಮಿಯಾಗಿ ಕಾಣಿಸ್ತೀನಿ ಅಂತ. ನೋಡಿ, ಈ ಜೀವನದಲ್ಲಿ ನಾವು ಎಷ್ಟು ದಿವಸ ಬದುಕ್ತೀವೋ ಬದುಕಲ್ವೋ ಗೊತ್ತಿಲ್ಲ. ಆ ಬದುಕೋದನ್ನ ನಾವು ಬದುಕೋದಕ್ಕೆ ಕಲಿಬೇಕಲ್ವಾ. ಅದನ್ನ ಬಿಟ್ಬಿಟ್ಟು ಇನ್ಯಾರೋ ಬದುಕ್ತಾ ಇದ್ದಾರೆ, ಇನ್ಯಾರೋ ಏಳಿಗೆ ಆಗ್ತಾ ಇದ್ದಾರೆ, ಇನ್ಯಾರ್ದೋ ಇದು, ಇನ್ಯಾರ್ದೋ ಅದು, ಅವರಿಂದ ನಿಮಗೂ ಏನೂ ಆಗಲ್ಲ, ನಿಮ್ಮಿಂದ ಅವ್ರಿಗೂ ಏನೂ ಆಗಲ್ಲ. ಬಟ್ ಇಂಥವ್ರು ಇರ್ತಾರೆ ಲೈಫಲ್ಲಿ. ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅಥವಾ ಯಾಕೆ ಮುಂದಕ್ಕೆ ಹೋಗ್ಬಿಡ್ತೀರಿ, ಅದು ಯೋಗಾನೋ ಅಥವಾ ನೀವಿರುವಂತಹ ರೀತಿನೋ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಬಟ್ ನಿಮ್ಮನ್ನ ಹಾಳು ಮಾಡೋದಕ್ಕೆ ಅಂತಲೇ ಇಂಥ ವ್ಯಕ್ತಿಗಳು ನಿಮ್ಮನ್ನಾಗಲಿ, ನಿಮ್ಮ ಮನಸ್ಸನ್ನಾಗಲಿ, ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುವ ಇಂಟೆನ್ಸಿಟಿ ಮುಖ್ಯವಾಗಿ ಇಂಥ ವ್ಯಕ್ತಿಗಳಿಗಾಗಿರುತ್ತೆ. ಅವ್ರಿಗೇನು ಅಂತ ಹೇಳಿದ್ರೆ,
ನೀವು ನಿಮ್ಮ ಮುಂದೆ ಒಂದು 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 ಹೆಜ್ಜೆ ಜಾಸ್ತಿಯಾಗಿ ಕಾಣಿಸ್ಕೊಳ್ಬೇಕು ನಾನು ಅನ್ನೋದು, ಅಥವಾ ನಿಮ್ಮ ಮುಂದೆ ಒಂದಷ್ಟು ಸ್ಟ್ರೆಂತ್ ಆಗಿ ಅಂದರೆ ಗತ್ತಿನಲ್ಲಿ ನಾನು ಇರಬೇಕು ಅನ್ನುವಂಥದ್ದು ಈ ವ್ಯಕ್ತಿಯ ಮೈಂಡ್ ಸೆಟ್ ಇದೆ. ಬಟ್ ಇದರಿಂದ ಅದು ಇನ್ನೂ ಏನು ಲಾಭ ಇದೆಯೋ ನನಗಂತೂ ಗೊತ್ತಿಲ್ಲ. ಸೊ ಇವರಿಗೆ ನಾನು ಇಲ್ಲಿ ಮೇಜರಾಗಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಅವರ ಮೇಜರ್ ವಿಚಾರ ಏನಿದೆಯಲ್ಲ ನಿಮ್ಮ ಮುಂದೆ ಒಂದು ಅಹಂಭಾವದ ರೀತಿ ಕಾಣಿಸ್ಕೊಳ್ಬೇಕು ಅಂತ ಹೇಳಿ. ಯಾರೆಲ್ಲ ನನ್ನ ಕ್ಲೈಂಟ್ಸ್ ಈ ರೀಡಿಂಗ್ನ ನೋಡ್ತಾ ಇದ್ರಿ, ದಯವಿಟ್ಟು 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 ನಿಮ್ಮನ್ನ ನೀವು ಪ್ರೊಟೆಕ್ಷನಲ್ಲಿ ಇಟ್ಕೊಳ್ಳಿ, ನಿಮ್ಮನ್ನ ನೀವು ಪ್ರೊಟೆಕ್ಷನ್ ಶೀಲ್ಡ್ಸ್ಗಳನ್ನ ಹಾಕ್ಸ್ಕೊಳ್ಳಿ. ಎಸ್, ನಾನು ವಿಡಿಯೋ ಕಾಲ್ ಮುಖಾಂತರವಾಗಿ ಪ್ರೊಟೆಕ್ಷನ್ ಶೀಲ್ಡ್ನ ಹಾಕ್ತೀನಿ. ನಿಮಗೆ ಯಾರಿಗೆಲ್ಲ ಪ್ರೊಟೆಕ್ಷನ್ ಶೀಲ್ಡ್ಗಳನ್ನ ನೀವು ಹಾಕ್ಕೊಳ್ಬೇಕು, ನಿಮ್ಮ ಮನೆಗೆ ಹಾಕ್ಕೊಳ್ಬೇಕು, ನಿಮ್ಮ ಮಕ್ಕಳು ನಿಮ್ಮನ್ನ ಅಥವಾ ನಿಮ್ಮ ಸರೌಂಡಿಂಗಲ್ಲಿ ನಿಮ್ಮ ಅಟ್ಮಾಸ್ಫಿಯರ್ ಇರುವಂಥವ್ರನ್ನು ಪ್ರೊಟೆಕ್ಷನ್ ಶೀಲ್ಡ್ಸ್ಗಳನ್ನ ಹಾಕ್ಕೊಳ್ಬೇಕು ಅನ್ನೋದಾದರೆ ಏನಿದೆ, ಶ್ರಾವಣದಲ್ಲಿ ಇದಕ್ಕೋಸ್ಕರನೇ ನಾನು ಆಫರನ್ನು ಬಿಡ್ತಾ ಇದ್ದೀನಿ. ಯಾರಿಗೆಲ್ಲ ನೀವು ಶೀಲ್ಡ್ಸ್ಗಳನ್ನ ಹಾಕ್ಕೊಳ್ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡಿಬೇಕಾಗತ್ತೆ, ವಿಡಿಯೋ ಕಾಲ್ ಅಪಾಯಿಂಟ್ಮೆಂಟ್ಗಳನ್ನ ಪಡಿಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ನೀವೇನಾದರೂ ನಿಮ್ಮನ್ನ ಪ್ರೊಟೆಕ್ಷನ್ನಲ್ಲಿ ಅಂದರೆ ನಿಮ್ಮದೇ ವೇ ಆಫಲ್ಲಿ ನೀವು ಯಾವುದೋ ದೇವಸ್ಥಾನಕ್ಕೆ ಹೋಗ್ತಿರೋ ಅಥವಾ ನಿಮ್ಮ ವೇಯಲ್ಲಿ ರಿಚುವಲ್ಸ್ಗಳನ್ನ ಮಾಡ್ತಿರೋ ಅಥವಾ ಹನುಮಾನ್ ಚಾಲೀಸ ಹೇಳುವಂಥದ್ದು, ಹನುಮಾನ್ ಬಗ್ಗೆ ಭಾಳಷ್ಟು ಹೇಳಿದ್ದೀನಿ, ಅಥವಾ ನಿಮಗೆ ನೀವು ಒಂದಷ್ಟು ಕವಚಗಳನ್ನಾಗಿ ಅಥವಾ ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಶೀಲ್ಡ್ನಾಗಿ ಕ್ರಿಸ್ಟಲ್ಸ್ ಮೂಲಕ ಆಗಿರ್ಬೋದು, ಅಥವಾ ನೀವು ಮಾಡಿದಂಥ ಪೂಜೆ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಧೂಪ ಆಗಿರ್ಬೋದು, ಅಥವಾ ನಿಮ್ಮನ್ನು ಪ್ರೊಟೆಕ್ಷನಲ್ಲಿ ಇಟ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಬೋದು ಆ ರೀತಿ ಪ್ರಯತ್ನಗಳನ್ನ ಪಡ್ಕೊಂಡ್ರಿ ಅಂತ ಹೇಳಿದ್ರೆ ಬಹಳಷ್ಟು ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಬರುತ್ತೆ ಅಂತ ಹೇಳಿ ಬರುತ್ತೆ. ಸೊ ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆಗ ನಿಮ್ಮ ಬಗ್ಗೆ ಏಳಿಗೆಯನ್ನು ಯೋಚಿಸುವಂತಹ ವ್ಯಕ್ತಿಗಳು, ಹಾಗೆ ನಿಮ್ಮ ಬಗ್ಗೆ ಒಳ್ಳೆಯದನ್ನ ಬಯಸುವಂತಹ ವ್ಯಕ್ತಿಗಳು ಎಂಟ್ರಿ ಕೊಡ್ತಾರೆ ಅನ್ನುವಂತಹ ಮುನ್ಸೂಚನೆ ಇದೆ. ಏನಾದರೂ ಪ್ರಾಬ್ಲಮ್ ನೆಗೆಟಿವಿಟಿ ನಿಮ್ಮ ಮೇಲೆ ಪರಿಣಾಮ ಬೀಳ್ತಾ ಇದೆ ಅಂದರೆ ಹೌದು, ನೇರವಾಗಿ ನಿಮ್ಮ ಮನಸ್ಸಿನ ಮೇಲೆ, ನಿಮ್ಮ ಮುಂದಿನ ನಡೆ ಮೇಲೆ ನಿಮ್ಮ ಶತ್ರುಗಳ ಏನಿದೆ ನೆಗೆಟಿವಿಟಿ ಪರಿಣಾಮ ಬೀಳ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು ಈ ರೀಡಿಂಗ್ನ ಯಾರು ನೋಡ್ತಾ ಇದ್ರಿ, ನೀವೇನಾದರೂ ನಿಮ್ಮನ್ನ ಪ್ರೊಟೆಕ್ಷನ್ನಲ್ಲಿ ಇಟ್ಕೊಂಡ್ರಿ ಅಂತ ಹೇಳಿದ್ರೆ, ಅಥವಾ ನೀವು ಆ ನೆಗೆಟಿವ್ ಎನರ್ಜಿಯಿಂದ ಹೊರಗಡೆ ಬಂದು ಇಂಥ ವ್ಯಕ್ತಿಯನ್ನು ಒಂದು ಬೌಂಡ್ರೀಸ್ ಹಾಕ್ರಿ. ಆ ವ್ಯಕ್ತಿಗಳು ನಿಮ್ಮ ಮನೆಗೆ ಬರದೇ ಇರುವಂತಹ ರೀತಿಯಲ್ಲೋ, ಅಥವಾ ಆ ವ್ಯಕ್ತಿಗಳಿಗೆ ನಿಮ್ಮ ಪರ್ಸ್ನಲ್ ಲೈಫ್ ಸ್ಟೈಲ್ ಬಗ್ಗೆ ಗೊತ್ತಿಲ್ಲದೆ ಇರುವಂಥದ್ದು. ಈಗಂತೂ ಕಾಲ ಬಿಡಿ, ಬಹಳಷ್ಟು ಜನ ನಾನು ಮಾತಾಡಿದ ರೀತಿಯಲ್ಲೇ ಮಾತನಾಡೋದಕ್ಕೂ ಎಲ್ಲ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಅದೊಂದು ಖುಷಿ ವಿಚಾರ. ಏನೇ ಮಾಡಿದ್ರು ನನ್ನಂಥವ್ರಿಗೆ ಈ ರೀತಿ ಎಲ್ಲ, ನಾವೆಷ್ಟೇ ಪ್ರೊಟೆಕ್ಷನಲ್ಲಿ ಇದ್ರೂ ಕೂಡ ಈ ರೀತಿ ಮತ್ತಿನ್ನೇನೋ ಬಯೋಸ್ಕೋಪ್ ಹಾಕಿ, ನಮ್ಮ ಮನೆಗಳಲ್ಲಿ ಇರೋರೆ ಬಯೋಸ್ಕೋಪ್ ಹಾಕಿ ನೋಡುವಂತಹ ಪರಿಸ್ಥಿತಿಗಳನ್ನ ತರ್ತಾರೆ. ಇನ್ನು ನೀವೇನು ಅಲ್ವಾ? ಸೊ ನಿಮ್ಮನ್ನ ನೀವು ಪ್ರೊಟೆಕ್ಷನಲ್ಲಿ ಇಟ್ಕೊಳ್ಳಿ. ಆದಷ್ಟು ನಮ್ಮ ಲೈಫ್ನ ಸಸ್ಪೆನ್ಸ್ನಲ್ಲೇ ಇಡಬೇಕು. ಯಾರು ಶತ್ರುಗಳಿಂದ ನರಳ್ತಿದ್ದೀರಿ, ಯಾರು ನೆಗೆಟಿವ್ ಎನರ್ಜಿಯಿಂದ ನರಳ್ತಿದ್ದೀರಿ, ನಿಮ್ಮ ಲೈಫ್ನ ದಯವಿಟ್ಟು ಸಸ್ಪೆನ್ಸಲ್ಲೇ ಇಟ್ಕೊಳ್ಳಿ ಅಂತ ಹೇಳಿ ಒಂದು ಹಿಂಟ್ನ ನಾನು ಕೊಡ್ತೀನಿ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಡುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್, 3ನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ. ಇಲ್ಲಿ 2 ಆಫ್ ವಾಂಡ್ಸ್, ಇಲ್ಲಿ ನಿಮ್ಮ ಕೆಲಸದ ಮೇಲೆ ಕೆಲವರಿಗೆ ಕಣ್ಗಳಿದೆ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಮ ಉದ್ಯೋಗ, ವ್ಯವಹಾರ, ಬಿಸ್ನೆಸ್ ಇಂಥದ್ರ ಮೇಲೆ ಬಹಳಷ್ಟು ಕಣ್ಗಳಿದೆ ಅಂತ ಹೇಳಿ, ಬಟ್ ಆದರೆ ನೀವು ಒಂದಷ್ಟು ಪ್ರೊಟೆಕ್ಷನ್ನಲ್ಲಿ ಇದ್ದೀರಿ ಅಂತ ಹೇಳಿ ತೋರಿಸುತ್ತೆ. ನಿಮ್ಮ ಏನಿದೆ, ನಿಮ್ಮ ಆರ ಆಗಿರ್ಬೋದು ಅಥವಾ ನಿಮ್ಮ ಮನೆ ಆಗಿರ್ಬೋದು, ಒಂದಷ್ಟು ಪ್ರೊಟೆಕ್ಟಿವ್ ಆಗಿ ಇದೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ನಿಮ್ಮ ಏನಿದೆ, ನಿಮ್ಮ ಗೊಂದಲಗಳು ನಿಮ್ಮ ಕೆಲಸದಲ್ಲಾಗಿರ್ಬೋದು ಅಥವಾ ನಿಮ್ಮ ವ್ಯವಹಾರದಲ್ಲಾಗಿರಬಹುದು, ಇಂಥ ವ್ಯಕ್ತಿಗಳು ಎಫೆಕ್ಟ್ ಕೊಟ್ಟಾಗ ಸ್ವಲ್ಪ ಫ್ಲಿಕ್ಚುಯೇಟ್ ಆಗುವಂಥದ್ದು ಅಥವಾ ಆಗುವಂತಹ ಕೆಲಸಗಳು ನಿಧಾನಗತಿಯಲ್ಲಿ ಆಗುವಂಥದ್ದು ಇಲ್ಲಿ. ಯಾಕೆಂದರೆ ಇಲ್ಲಿ ವಾಂಡ್ಸ್ ಇದೆ, ಕೆಲಸಗಳು ಆಗಲೇಬೇಕು. ಕೆಲವು ಕೆಟ್ಟ ಕಣ್ಗಳಿಂದ, ಇಲ್ಲಿ ಕೈಯಲ್ಲಿ ಭೂಮಿ ಇಟ್ಕೊಂಡಿರೋದ್ರಿಂದ ಭೂಮಿ ಸ್ಲೋ ಆಗಿ ಚಲಿಸತ್ತೆ, ಹೌದಲ್ಲ? ಸೊ ಹಾಗಾಗಿ ಸ್ವಲ್ಪ ನಿಧಾನ ಆಗಬಹುದು. ಸೊ ನಿಮ್ಮನ್ನು ನೀವು ನಿಮ್ಮ ದೃಷ್ಟಿ ತೆಗೆಸ್ಕೊಳ್ತಿರೋ, ಆಗಾಗ ನಮ್ಮ ಹಿರಿಕರೆಲ್ಲ ಮಾಡ್ತಿದ್ರಲ್ಲ ಆ ರೀತಿ ಒಂದಷ್ಟು ದೃಷ್ಟಿಗಳನ್ನ ತೆಗೆಸ್ಕೊಳ್ತಿರೋ, ಅಥವಾ ಮುಂದೆ ಹೋಗೋದಕ್ಕೆ ಏನೆಲ್ಲ ಬೇಕು. ಆ್ಯಕ್ಚುಲಾಗಿ ನೀವು ಈಗ ಪ್ರೊಟೆಕ್ಷನಲ್ಲೇ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಯಾವುದೋ ಒಂದು ದೈವದ ಅನುಗ್ರಹನೋ, ಹೋಮನೋ, ಹವನನೋ, ಜಪನೋ, ತಪನೋ, ವ್ರತನೋ, ದೇವರೋ ಯಾವುದೋ ಒಂದು ಪ್ರೊಟೆಕ್ಷನ್ನಲ್ಲಿ ನೀವು ಇದ್ದೀರಿ ಅಂತ ಹೇಳಿ ತೋರಿಸುತ್ತೆ. ನೀವು ಒಂದು ಸ್ಥಾನಕ್ಕೆ ಹೋಗೋದಕ್ಕೆ ಯಾರು ಕೂಡ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಒಂದು ಹಂತಕ್ಕೆ ಏನು ಹೋಗಬೇಕು ಅಂತ ಭಗವಂತನ ಏನಿದೆ ಆಶೀರ್ವಾದ ಇದೆ, ಅಥವಾ ಭಗವಂತನ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ, ಅದನ್ನು ಯಾರು ಸ್ವತಃ ನಾನೇ ತಪ್ಪಿಸೋದಕ್ಕಾಗೋದಿಲ್ಲ. ಏನೇ ಹೀಲಿಂಗ್ ಮಾಡ್ಬೋದು, ಏನೇ ರಿಚುವಲ್ಸ್ ಮಾಡ್ಬೋದು, ಏನೇ ಇದು ಮಾಡ್ಬೋದು, ನಿಮ್ಮ ಯೋಗನ ಯಾರು ಅಲ್ಲಾಡ್ಸೋದಕ್ಕಾಗೋದಿಲ್ಲ. ಎಂಪರರ್ ಕಾರ್ಡ್ ಬಂದಿದೆ. ಈತ ಯಾವಾಗಲೂ ಕೂಡ
ಒಂದು ಕಲ್ಲಿನ ಏನಿದೆ ಆಸನದ ಮೇಲೆ ಕೂತಿರ್ತಾರೆ, ಆ ಕಲ್ಲಿನ ಆಸನ ಯಾರಾದರೂ ಎತ್ತೋದಕ್ಕೆ, ಮುರಿಯೋದಕ್ಕೆ, ಹೊಡಿಯೋದಕ್ಕೆ, ಬಿಸಾಕೋದಕ್ಕೆ, ಉಲ್ಟಾ ಮಲಗಿಸೋದಕ್ಕಾಗತ್ತಾ? ಇಲ್ಲ ಅಲ್ವಾ? ಹಾಗೆ ಯಾರೇನು ಮಾಡಿದ್ರು ನಿಮ್ಮ ವ್ಯಕ್ತಿತ್ವದ, ನಾನು ಒಂದು ಹೇಳೋದೇನು ಅಂತ ಹೇಳಿದ್ರೆ, ಇಲ್ಲಿ ಏನೇ ಆಗಿರಬಹುದು, ಏನೇ ಇರಬಹುದು, ಓಕೆ, ನಿಮ್ಮ ಲೈಫಲ್ಲಿ ಏನೇ ನಡೀತಾ ಇರಬಹುದು, ಬಟ್ ಆದರೆ ನೀವು ಧೈರ್ಯಗೆಡುವಂತೆ ಇರೋ ಹಾಗಿಲ್ಲ. ಯಾರೋ ಏನೋ ಮಾತಾಡ್ತಾ ಇದ್ದಾರಾ, ಅಥವಾ ಯಾರೋ ಏನೋ ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ವ್ಯವಹಾರದ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರಾ. ನನ್ನ ಲೈಫಲ್ಲೂ ಕೆಲವ್ರು ಇದ್ರು, ಏನೋ 3 ದಿವಸದ ಮಾಡಿ 4 ದಿವಸಕ್ಕೆ ಹೋಗ್ತಾರೆ ಏನೋ ಅಂತ ಹೇಳಿ. ನಮ್ದೇನಿದೆ, ನಾವು ಅಂಥವ್ರ ಹತ್ರ ಎಂಟರ್ಟೈನ್ ಆಗಲಿ, ಅಂಥವ್ರಿಗಾಗಲಿ, ಇಲ್ಲ ನಾನು ಲೈಫ್ ಲಾಂಗ್ ಇದನ್ನೇ ಮಾಡ್ತೀನಿ, ಇಲ್ಲ ನನ್ನ ಲೈಫಲ್ಲಿ ಉದ್ದೇನೋ ಇದನ್ನ ಬಿಟ್ಟು ಮುಂದೆ ಇನ್ನೇನೋ ಮಾಡ್ತೀನಿ ಅಂತ ಅವ್ರ ಹತ್ರ ಈ ಮಂಡು ವಾದಗಳನ್ನ ಮಾಡೋದಕ್ಕೆ ಹೋಗಕ್ಕೆ ಹೋಗಬಾರ್ದು. ಅವ್ರು ಏನು ಬೇಕಾದರೂ ಅಂದ್ಕೊಳ್ಳಿ, ನಿಮ್ಮ ವ್ಯಕ್ತಿತ್ವ ಚೇಂಜ್ ಆಗದೆ ನೀವು ಇರುವಂತಹ ರೀತಿಯಲ್ಲೇ ಇದ್ದುಕೊಂಡು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಎಂಟ್ರಿ ಕೊಟ್ಟಿದ್ರಲ್ಲ, ಆ ಯೋಚನೆಯಲ್ಲಿ ನೀವಿದ್ರಿ ಅಂತ ಹೇಳಿದ್ರೆ ನಿಮ್ಮನ್ನು ವ್ಯವಹಾರದಲ್ಲಾಗಿರಲಿ, ನಿಮ್ಮನ್ನು ಜೀವನದಲ್ಲಿ ಸಂಬಂಧಗಳಲ್ಲಾಗಿರಲಿ, ನಿಮ್ಮನ್ನು ಲೈಫಲ್ಲಿ ಫಿನಾನ್ಷಿಯಲಿ ಆಗಿರಲಿ, ಹಾಗೆ ನಿಮ್ಮ ಏನಿದೆ ನಿಮ್ಮ ಆ ಸ್ಥಾನ ಏನಿದೆಯಲ್ಲ, ಯಾರು ಹಾಳು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಸೊ ಇಲ್ಲಿ ಶತ್ರುವಿನ ನೆಗೆಟಿವಿಟಿ ನಿಮ್ಗೆ ಏನಾದರೂ ಪರಿಣಾಮ ಬೀಳ್ತಾ ಇದೆ ಅಂತ ಹೇಳಿದ್ರೆ ನೋ ವೇ ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ಆದರೆ ಅವರ ಗಮನ ನಿಮ್ಮ ಮೇಲೆ ಬರೆದಿರುವಂತಹ ರೀತಿಯಲ್ಲಿ ಇದೆ ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ ಬಹಳಷ್ಟು ಏನಿದೆಯಲ್ಲ, ನೀವು ಕೂಡ ನಗಾಡ್ಕೊಂಡೇ ಫೇಸ್ ಮಾಡುವಂತಹ ರೀತಿಯಲ್ಲಿ ಇರಬೇಕಾಗತ್ತೆ. ಇಂಥ ವ್ಯಕ್ತಿಯನ್ನು ಸಂಬಂಧಗಳಲ್ಲಿ ತುಂಬ ಚೆನ್ನಾಗಿಟ್ಕೊಂಡು ದೂರವಾಗಿ ಇರುವಂತಹ ರೀತಿ ಪ್ರಯತ್ನಗಳನ್ನು ಮಾಡಿದ್ರೆ ಅಂತ ಹೇಳಿದ್ರೆ ಆ ಶತ್ರುನು ಕೂಡ ಮಿತ್ರನಾಗಿ ಕೊನೆವರೆಗೂ ಉಳ್ಕೊಳ್ತಾನೆ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳ್ಬೋದು. ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೋಡಿ, ಲಕ್ ಆಗಿರಲಿ, ಅಬಂಡೆನ್ಸ್ ಆಗಿರಲಿ, ನಿಮ್ಮ ಹತ್ತಕ್ಕಿದೆ, ಅದು ಬಂದೇ ಬರುತ್ತೆ. ಯಾರು ಏನೇ ಮಾಡಬಹುದು ಅಥವಾ ಯಾರು ಏನೇ ಹೇಳಬಹುದು, ಬಟ್ ನಿಮ್ಮ ಯೋಗ, ನಿಮ್ಮ ಹಣೆ ಬರಹ ಅದು ಯಾರಿಂದನೂ ತೆಗೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮುನ್ಸೂಚನೆ ಇಲ್ಲಿ ಕೊಡ್ತಾ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ.